ಹಲೋ ಹಾಯ್ ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ನಾನು ಬಂದು ಇವತ್ತು ಸ್ವಲ್ಪ ಶಾಪಿಂಗ್ ಹೋಗ್ತಾಯಿದ್ದೀನಿ. ಹಬ್ಬಕ್ಕೆ, ವರಲಕ್ಷ್ಮಿ ಹಬ್ಬಕ್ಕೆ ಸ್ಯಾರಿ ಪರ್ಚೇಸಿಂಗ್ ಮಾಡಬೇಕು. ಹಂಗಾಗಿ ಸ್ಯಾರಿ ತರಲಿಕ್ಕೆ ಹೋಗ್ತಾಯಿದ್ದೀನಿ. ಹಬ್ಬ ಇನ್ನೂ ಇದೆ ಆಲ್ಮೋಸ್ಟ್. ನಾನು ಏಕೆಂದರೆ ಮನೆ ಕ್ಲೀನಿಂಗ್ ಎಲ್ಲ ಇದೆಯಲ್ಲ, ಹಾಗಾಗಿ ತೊಗೊಬಂದ್ಬಿಡೋಣ ಅಂತ ಸ್ವಲ್ಪ ಕ್ಲೀನಿಂಗ್ ಮಾಡಿಕೊಂಡೆ ಮಧ್ಯದಲ್ಲಿ ತೊಗೊಂಬರ್ತೀನಿ. ಯಾಕೆ ನನಗಿನ್ನು ಮತ್ತೆ ಮಾರ್ಕೆಟಿಗೆ ಒಂದೇ ದಿನ ಹೋಗೋಕ್ಕಾಗೋದು, ಹೂ ತರಲಿಕ್ಕೆ ಹೋಗೋಕ್ಕಾಗೋದು. ಹಬ್ಬದ ಕೆಲಸ ತುಂಬಾ ಇದೆ. ನನಗೆ ಹೊರಗಡೆ ಹೋಗೋಕ್ಕಾಗೋದಿಲ್ಲ. ಯಾಕೆ ಟೈಮ್ ಇದ್ದಾಗ ತಂದು ಇಟ್ಕೊಂಬಿಟ್ರೆ ಅನುಕೂಲ ಆಗುತ್ತೆ, ಅದ್ರದ್ದೊಂದು ಚಿಂತೆ ಕಡಿಮೆ ಆಗುತ್ತೆ ಅಂತ ನಮ್ಮ ಮನಸ್ಸಿಗೆ ಹೋಗ್ತಾಯಿದ್ದೀನಿ. ಫ್ರೆಂಡ್ಸ್, ನನ್ನ ಶಾಪಿಂಗ್ ಮುಗೀತು. ಆಲ್ಮೋಸ್ಟ್ ಸಿಕ್ಕಾಪಟ್ಟೆ ರಶ್ ಇದೆ. ಯಪ್ಪ ಹೇಳೋಕ್ಕೋಗಲ್ಲ. ಮಧ್ಯಾಹ್ನ ಹೋಗಿದ್ವಿ, ಆದರೂ ಒಳಗೆ ಮನ್ನಾಸಲಂತೂ ಕಾಲು ಇಡೋಕ್ಕೆ ಜಾಗ ಇಲ್ಲ, ಅಷ್ಟು ರಶ್ ಇದೆ. ಮತ್ತು ಆದ್ರೂ ಸುಮಾರು 1 ಅವರ್ 2 ಅವರ್ ತೊಗೊತೀವದು ಮಾತ್ರ. ಅಷ್ಟೊಂದು ಆಯಿತು. ಆದರೂ ಒಂದು 3 ಸ್ಯಾರಿ ತೊಗೊಂಡು ಬಂದೆ. ಒಂದು ದೇವರಿಗೆ, 2 ಅಮ್ಮನಿಗೆ ತೊಗೊಬಂದೆ, ವರ್ಷನ್ಗೆ ಡ್ರೆಸ್ ತೊಗೊಂಡು ಬಂದೆ. ಮತ್ತು ಹಾಗೆ ಬಂದು ಇನ್ನಿಬ್ರಿಗೆ ತೆಗಿಬೇಕು, ಅವರಿಬ್ಬರು ಹಬ್ಬದ ಹತ್ತ ತೊಗೋತಾರಂತೆ. ಒಟ್ಟಲ್ಲಿ ಒಂದು ಸೀರೆ ಶಾಪಿಂಗ್ ಆಯಿತು ಫ್ರೆಂಡ್ಸ್. ಈ ಸಲ ನಾನು ಕಡಿಮೆ ಬಜೆಟಲ್ಲಿ ತೊಗೊಂಡು ಬಂದಿದ್ದೀನಿ. ಏನಕ್ಕೆ ಅಂದರೆ ನಮ್ಮನೆ ಸಾಕು, ಕಡಿಮೆ ಬಜೆಟಲ್ಲೇ ಸಾಕು ಅಂತಂದ್ರೆ ಹಾಗಾಗಿ ತೊಗೊಂಡು ಬಂದಿದ್ದೀನಿ. ಇದು ಪಿಂಕ್ ಕಲರ್ ಸ್ಯಾರಿ, ದೇವ್ರಿಗೆ ಉಡಿಸ್ಲಿಕ್ಕೆ. ನನ್ನ ಹತ್ರನೂ ಆಲ್ಮೋಸ್ಟ್ ಪಿಂಕ್ ಕಲರ್ ಸ್ಯಾರಿ ಇತ್ತಿಲ್ಲ ಈ ಥರ, ಅದು ತೊಗೊಬಂದೆ. ಇದಕ್ಕೆ ಬಾರ್ಡ್ರ್ ಬಂದು ಬ್ಲೂ ಕಲರ್ ಬಂದಿದೆ. ನಂಗೆ ಇಷ್ಟ ಆಯಿತು ಇದು ಸ್ಯಾರಿ ದೇವ್ರಿಗೆ ಉಡಿಸ್ಲಿಕ್ಕೆ. ಇದು ನಮ್ಮ ಮನೆಯವರ ಚಾಯ್ಸ್ ಆಯಿತಾ. ಇದು ತೊಗೊಂಡಿದ್ದೀನಿ. ಇದು ದೇವ್ರ ಸೀರೆ. ಮತ್ತು ಹಾಗೆ ಬಂದು ಇದು ಅಮ್ಮನಿಗೆ, ಅವ್ರಿಗೂ ಅದೇ ಒಂದೇ ಡಿಸೈನಲ್ಲಿದೆ ಎಲ್ಲ, ಏನು ಇದೇನಿಲ್ಲ. ಇಬ್ಬರಿಗೂ ಒಂದೇ ಥರ ತೊಗೊಂಡು ಬಂದಿದ್ದೀನಿ. ಇದು ಅಮ್ಮನಿಗೆ ತಂದಿದ್ದೀನಿ. ಗೆರೆಗೆರೆಯಾಗಿ ಚೆನ್ನಾಗಿದೆ. ವೇರ್ ಮಾಡೋದು ತುಂಬ ಚೆನ್ನಾಗಿದೆ ಸ್ಯಾರಿ. ಅಮ್ಮಂದಲ್ಲ, ಓಪನ್ ಮಾಡೇ ಬಿಡ್ತೀನಿ. ಇದಕ್ಕೆ ಬಂದು ಬ್ಲೌಸ್ ಈ ಕಲರ್ ಬಂದಿದೆ. ಇಲ್ಲ ಪಲ್ಲು ಇದು ಬ್ಲೌಸ್ ಇದೇ ಥರ ಇದೆ. ಒಳಗೆ ಸೇರ್ಕೊಂಡ್ಬಿಟ್ಟೈತೆ, ಒಳಗೆ ಸೇರಿದೆ. ಇನ್ನು ಬಿಡಿಸಿದ್ರೆ ಅಮ್ಮ ಏನಾರು ಅನ್ಕೋತಾರೆ. ಇದೆ ಅಮ್ಮಂದು ಸೀರೆ ಶಾಪಿಂಗ್ ಆಯಿತು. ಅಮ್ಮನಿಗೂ ತಂದು ಕೊಟ್ಟಿದ್ದೀನಿ. ಇನ್ನೆಲ್ಲರಿಗೂ ನಾನು ಬ್ಲೌಸ್ ಹೊಲಿಯೋದೇ ಒಂದು ಬಾಕಿ. ಈಗ ಮಗಳು ಡ್ರೆಸ್ ಕೇಳಿ ಇದಾಯಿತು ಅಮ್ಮಂದು. ಅತ್ತೆಗೂ ಇದೇ ಒಂದೇ ಕಲರ್ ತಂದಿದ್ದೀನಿ ಸ್ಯಾರಿ. ಮತ್ತಿದು ವರ್ಷಮ್ಮಂಗೆ ಡ್ರೆಸ್ ತೊಗೊಂಡಿದ್ದಾಳೆ ಸಲ. ಇನ್ನೊಂದು ಜೊತೆ ಬೇಕು, ಅದು ಪ್ಯಾಂಟ್ ಶರ್ಟು ನಾಡಿದ್ದು ತೊಗೋತಾಳೆ. ಹಾಗಾಗಿ ಸಿಂಪಲಾಗಿ ಡ್ರೆಸ್ ಬೇಕು ಮಮ್ಮಿ ನನಗೆ ಅಂತ ಹೇಳಿದ್ರು, ಅದಕ್ಕೆ ಡ್ರೆಸ್ ತಂದಿದ್ದೀನಿ. ಇದು ವರ್ಷನ್ ಡ್ರೆಸ್ಸು. ಅವಳ ಹತ್ರ ಈ ಥರ ಎಲ್ಲ ಇದ್ದಿಲ್ಲ ಡ್ರೆಸ್ಸು, ಅದಕ್ಕೆ ಈ ಥರ ತೊಗೊಂಡು ಬಂದಿದ್ದೀನಿ. ಅದು ಇದಕ್ಕೆ ಬಂದು ವೇಲಿದೆ. ಪ್ಯಾಂಟು ಒಂದು ಯಾವ್ದು ಬೇಕಾದ್ರೂ ವೇರ್ ಮಾಡ್ಬೋದು. ಅವಳು ಮನೇಲಿದ್ದಾವೆ, ಮೊನ್ನೆ ಎಲ್ಲ ಲೆಗಿನ್ಸ್ ತಂದು ಕೊಟ್ಟಿದ್ದೆ, ಈ ಕಲರ್ಸ್ ಇದೆ, ಅದಕ್ಕೆ ಹಾಕೋತಾಳೆ. ಮತ್ತು ಇನ್ನೂ ಇಬ್ಬರಿಗೆ ಶಾಪಿಂಗ್ ಆಗಬೇಕು. ಅದು ಅವ್ರ ಗಂಡಸರಲ್ಲ, ಅವ್ರಿಗೆ ಅವಾಗ ಬಂದರು ಆಗುತ್ತೆ. ಮತ್ತು ಇನ್ನೂ ಒಂದು ನಾನಿವತ್ತು ಇನ್ನೊಂದು ತಮಾಷೆ ಹಾಗೆ ಬಂದರೆ ಈಗ ಸಂಜೆ ಟೈಮ್ ಮಳೆ ಬರೋಂಗಾಯಿತು. ಮತ್ತು ಇನ್ನೂ ಒಂದು ನಾನು ಗೋಲ್ಡ್ ಪರ್ಚೇಸಿಂಗ್ ಮಾಡಿದ್ದೀನಿ. ಗೋಲ್ಡಲ್ಲ, ಎಂಥ ಸಿಲ್ವರ್. ಹಾಗೆ ನಾನಿವತ್ತು ಬೆಳ್ಳಿ ಐಟಮ್ಸ್ ತೊಗೊಂಡೆ. ನನ್ನ ಕಾಲು ಚೈನ್ ಸ್ವಲ್ಪ ಇದಾಗಿತ್ತು, ಅದಕ್ಕೆ ಆ ಕಾಲು ಚೈನ್ ಕೊಟ್ಬಿಟ್ಟು ಬೇರೆ ಕಾಲು ಚೈನ್ ತೊಗೊಂಡು ಬಂದೆ. ಇವತ್ತು ಶ್ರಾವಣ ಶನಿವಾರ ಆದ್ದರಿಂದ ತುಂಬಾ ಇಷ್ಟ ಆಯ್ತು ಇದು ಗೆಜ್ಜೆ. ನಂದು ತುಂಬ ಗೆಜ್ಜೆ ಇತ್ತು, ಅದನ್ನು ಕೊಟ್ಬಿಟ್ಟೆ. ಎಲ್ಲರೂ ಮೋಹಿನಿ ಅಂತ ಅನ್ನೋಕ್ಕೆ ಸ್ಟಾರ್ಟ್ ಆಗ್ತಿದ್ರು. ನನ್ನ ಮಗಳಂತ ಅಲ್ಲಿ ನಡ್ಕೊ ಬರ್ತಾಯಿದ್ರೆ ಅಷ್ಟು ದೂರ ಮಮ್ಮಿ ಸೌಂಡ್ ಕೇಳಿಸ್ತದೆ ಅಂತೆಲ್ಲ ಹೇಳ್ತಿದ್ಲು. ಅದೊಂದು 8 ತಿಂಗಳಿಗೇನೋ ಅದನ್ನು ತೊಗೊಂಡಿದ್ದು. ಅದು ಎಕ್ಸ್ಚೇಂಜ್ ಮಾಡಿದೆ. ಅದು ಎಕ್ಸ್ಚೇಂಜ್ ಮಾಡಿಬಿಟ್ಟು ಈಗ ದೋಸೆ ತೊಗೊಂಡು ಬಂದಿದ್ದೀನಿ. ನಂದು 5,000ಕ್ಕೇನೋ ಹಾಕ್ಕೊಂಡ್ರು ನನ್ನ ಗೆಜ್ಜೆನ. ಅದ್ರ ಮೇಲೆ ನಾನು 800 ರೂಪಾಯಿ ಕೊಟ್ಟೆ. 1,500 ಹೇಳಿದ್ರೆ 800 ರೂಪಾಯಿ ಕೊಟ್ಟೆ. ಫ್ರೆಂಡ್ಸ್, ಇವತ್ತಿದು ಗೆಜ್ಜೆ ಇದು ನೋಡಿ, ಜಾಲ್ರಿ ಗೆಜ್ಜೆ ಇದೆ, ಚೆನ್ನಾಗಿದೆ, ನಂಗೆ ಇಷ್ಟ ಆಯಿತು. ವರ್ಷಮ್ಮ ಇಷ್ಟ ಆಯಿತಾ? ಹಾಂ, ಇದು ಫಸ್ಟಿಗೆ ವರ್ಷಮ್ಮನ ಕಾಲ್ಗೆ ಹಾಕ್ತೀನಿ. ಹೋಗಿ ಬೇಡ
ಆದರೆ ಇವತ್ತು ಶ್ರಾವಣ ಶನಿವಾರ, ಇವತ್ತು ಗೆಜ್ಜೆ ತೊಗೊಂಡು ಬಂದೆ, ಖುಷಿ ಆಯಿತು. ನಾನು ಹೋಗಿದ್ದು ಒಂದು ಏನಕ್ಕೆ ಅಂದರೆ ನಾನು ಬೆಳ್ಳಿದು ಗಂಟೆ ತೊಗೊಬರೋಣ ಅಂತ ಹೋಗಿದ್ದೆ ದೇವ್ರ ಮನೆಗೆ, ವರಲಕ್ಷ್ಮಿ ಹಬ್ಬಕ್ಕೆ ತೊಗೊಂಡ್ಕೊಳ್ಳೋಣ ಅಂದ್ಕೊಂಡು. ಮೋಸ್ಟ್ 2 ವರ್ಷದಿಂದ ಅನ್ಕೊತಾ ಇದ್ದೀನಿ, ತರೋಕ್ಕೆ ಆಗ್ತಾಯಿಲ್ಲ. ಎಲ್ಲದಕ್ಕೂ ಒಂದು ಟೈಮು ಅನ್ನೋದು ಇರಬೇಕು. ಅದನ್ನು ತರಕ್ಕೆ ಹೋಗಿ ಇದನ್ನು ತೊಗೊಂಡು ಬಂದೆ. ಖುಷಿ ಆಯಿತು ಫ್ರೆಂಡ್ಸ್. ನಾನು ಗೆಜ್ಜೆ ಕೊಟ್ಟು ಅದು ತೊಗೊಂಡೆ. ಅದು ಬೆಳ್ಳಿನೂ ಆಯಿತು, ಮತ್ತು ಹಂಗೆ ಸೀರೆ ಶಾಪಿಂಗು ಆಯಿತು. ಹಂಗೆ ಈಗ ನಾನು ನಾಳಿದ್ದು ಶಾಪಿಂಗ್ ಮಾಡ್ತಿದ್ದೀನಿ. ಜೀನ್ಸ್ ಆ್ಯಂಡ್ ಟೀ ಶರ್ಟ್. ವರ್ಷನ್ಗೆ ಅವಳಿಗೆ ಡ್ರೆಸ್ ಆದ್ರೂ ಪುನಃ ಅವಳಿಗೆ ಅಂತ ಜೀನ್ಸು ಟೀ ಶರ್ಟ್ ಬೇಕಂತೆ. ಯಾರನ್ನ ಒಪ್ಸ್ಬೋದು, ನನ್ನ ಮಗಳನ್ನ ಒಪ್ಸೋಕ್ಕಾಗಲ್ಲ ಬಟ್ಟೆಗಳಲ್ಲಿ. ಫ್ರೆಂಡ್ಸ್, ಇವತ್ತಾಯಿತು. ಮತ್ತು ಹಾಗೆ ಬರ್ತಾ ತುಂಬ ದಿನ ಆದಮೇಲೆ ಇವತ್ತು ಪಾನಿಪುರಿ ತಿಂದ್ಕೊಂಡು ವರ್ಷಂಗೂ ಪಾನಿಪುರಿ ತೊಗೊಂಡು ಬಂದಿದ್ದೀವಿ ಪಾರ್ಸಲು. ಈಗ ಸ್ವಲ್ಪ ಹೊತ್ತಿಗೆ ಬಂದ್ವಿ ಫ್ರೆಂಡ್ಸ್. ನನ್ನ ಸಣ್ಣದಾದ ಒಂದು ಸೀರೆ ಶಾಪಿಂಗ್ ಆಯಿತು, ಮತ್ತು ಹಾಗೆ ವರ್ಷಂಗೂ ಬಟ್ಟೆ ಆಯಿತು, ಎಲ್ಲ ಆಯ್ತು. ಈ ಸಲ ಹಬ್ಬದ್ದು ಬಟ್ಟೆ ಶಾಪಿಂಗ್ ಮುಗೀತು. ಇನ್ನೂ ಬೇಕಾದಷ್ಟು ಕೆಲಸಗಳಿದ್ದಾವೆ. ಓಕೆ ಫ್ರೆಂಡ್ಸ್, ಬಾಯ್. ನೆಕ್ಸ್ಟ್ ಬ್ಲಾಗಲ್ಲಿ ತೋರಿಸ್ತೀವಿ.